ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಶುಭ ವೀಕ್ಷಕರೇ. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಬನ್ನಿ ಇವತ್ತು ನಮ್ಮ ವಿಡಿಯೋ ಒಂದನ್ನು ಸ್ಟಾರ್ಟ್ ಮಾಡೋಣ. ತಮ್ಮನೇಲೇ ನೋಡಿರೋ ಹಾಗೆ ಗಂಡಸರಿಗೂ ಫ್ರೀ ಬಸ್ ಅನ್ನೋದು ಸಿಗತ್ತೆ ಅಂತ ಒಂದು ಡೈಲಾಗ್ನ ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಒಂದು ಮೀಟಿಂಗಲ್ಲಿ. ಸೊ ಅದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ, ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ಏನು ಅಂತ ನೋಡೋಣ ಬನ್ನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಾನು ಪೂರ್ತಿ ವಿಡಿಯೋ ನೋಡಿ ಫಸ್ಟಿಂದ ಲಾಸ್ಟ್ ತನಕ. ಸೊ ನಿಮಗೆ ನೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಪುಟ್ಟ ಲೈಕ್ ಅನ್ನೋದು ಕೊಡಿ ಮತ್ತು ಶೇರ್ ಮಾಡಿ, ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡಿ. ಮತ್ತು ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಹೌದು ವೀಕ್ಷಕರೇ, ಕರ್ನಾಟಕ ಗೌರ್ಮೆಂಟ್ ಅವರು ಎಲೆಕ್ಷನ್ ಗೆದ್ದ ಮೇಲೆ 2023 ಅಸೆಂಬ್ಲಿ ಎಲೆಕ್ಷನ್ ಗೆದ್ದ ಮೇಲೆ 5 ಯೋಜನೆಗಳು ಕೊಟ್ಟಿದ್ರು. ಆ ಯೋಜನೆಯಲ್ಲಿ ಒಂದು ಶಕ್ತಿ ಯೋಜನೆ ಆಗಿತ್ತು. ಆ ಶಕ್ತಿ ಯೋಜನೆಯಲ್ಲಿ ಏನಪ್ಪ ಅಂದರೆ ಎಲ್ಲ ಹೆಂಗಸರು ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು, ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು. ಯಾವ್ಯಾವ ಬಸ್ಸು ಅಂತ ಅಂದರೆ KSRTC ಮತ್ತು BMTC, KKRTC ಮತ್ತು NWKRTC 4 ಬಸ್ಸಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಒಂದು ಸಿಹಿ ಸುದ್ದಿನ ಹೆಂಗಸರಿಗೆ ಕೊಟ್ಟಿದ್ರು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ತಿಂಗಳ ನಿಮಗೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ಇದೆ ಅವ್ರಿಗೆ ತಿಂಗಳ ನಿಮಗೆ 2000 ಕೊಡ್ತೀವಿ ರೂಪೀಸ್ ಕೊಡ್ತೀವಿ ಅಂತ ಅದೊಂದು ಸ್ಕೀಮ್ನ ಕೂಡ ಕೊಟ್ಟಿದೆ. ಅದು ಗೃಹಲಕ್ಷ್ಮಿ ಯೋಜನೆ ಕೆಳಗಡೆ. ಸೊ ಇವಾಗ ಏನು ಬಂದಿದೆ ಅಂದರೆ ಒಂದು ಮೀಟಿಂಗಲ್ಲಿ ಗಂಡಸರಿಗೂ ಫ್ರೀಯಾಗಿ ಒಂದು ಬಸ್ ಫೆಸಿಲಿಟಿ ಅನ್ನೋದು ಕೊಡಬೇಕು ಅಂತ ಬಂದಿದೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ಅಷ್ಟೇ ಅಲ್ಲದೆ ಸಾಮಾನ್ಯ ಯಾವುದೇ ಬಸ್ಸಲ್ಲಿ ಆದ್ರೂ ಹೆಂಗಸರು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ರೀಯಾಗಿ ಟ್ರಾವೆಲ್ ಮಾಡ್ಬೋದು ಅಂತ ಇತ್ತು. ಸೊ ಹೀಗಾಗಿ ಎಷ್ಟೊಂದು ಮಹಿಳೆಯರಿಗೆ ಡೈಲಿ ಟ್ರಾವೆಲ್ ಮಾಡ್ಕೊಂಡು ಅಪ್ ಆ್ಯಂಡ್ ಡೌನ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ತುಂಬಾ ಫೆಸಿಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹಾಯಾಗಿ ಒಂದು ಕಡೆಯಿಂದ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ರು ಹೆಂಗಸರು. ಇದ್ರ ಜೊತೆಗೆ ಮತ್ತು ಬಸ್ಗಳು ಸಿಕ್ಕಾಪಟ್ಟೆ ರಶ್ ಇರೋದು, ಪಾಪ ಮಕ್ಕಳಿಗಂತೂ ಜಾಗನೇ ಇರಲ್ಲ, ಆ ರೇಂಜಿಗೆ ತುಂಬ ರಶ್ ಇರೋದು. BMTC ಬಸ್ಸಲ್ಲಂತೂ ಮಕ್ಕಳು ಯಾರ್ಯಾರು ಬಸ್ಸಲ್ಲಿ ಓಡಾಡ್ತಾರೋ ಸ್ಕೂಲಿಂದ ಮನೆಗೆ, ಮನೆಯಿಂದ ಸ್ಕೂಲ್ಗೆ, ಕಾಲೇಜಿಂದ ಮನೆಗೆ ಅಂತೆಲ್ಲ ಅವ್ರಿಗೂ ಪಾಪ ತುಂಬಾ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಫ್ರೀ ಬಸ್ ಬಿಟ್ಟಾರೆ ಅಂತ ತುಂಬ ಜನ ಹೆಂಗಸರು ಆಚೆ ಬಂದು ಫುಲ್ ಟ್ರಾವೆಲಿಂಗ್ ಅನ್ನೋದು ಮಾಡಿದ್ರು. ಹೀಗಾಗಿ ಏನಾಗಿದೆ, ಎಲೆಕ್ಟ್ರಿಕ್ ಬಸ್ ಅಂತ ಏನು ಬರುತ್ತೆ ಆ ಬಸ್ನು ಜಾಸ್ತಿ ಮಾಡಬೇಕು, ಸೊ ದಟ್ ಟ್ರಾವೆಲಿಂಗಿಗೆ ಕೊರತೆ ಅನ್ನೋದು ಆಗಬಾರ್ದು ಅಂತ ಮಾಡಿದ್ದಾರೆ. ಇವಾಗ ಕೊಪ್ಪಳದಲ್ಲಿ ಏನಿತ್ತು, ಒಂದು ಮೀಟಿಂಗ್ ಇತ್ತಲ್ಲ, ಅಲ್ಲಿ ಏನು ಮಾಡಿದ್ದಾರೆ MLA ಅವರು ಬಸವರಾಜ ರೆಡ್ಡಿ ಅಂತ ಅವರಿದ್ದವರು ಜಸ್ಟ್ ಒಂದು ಮಾತನ್ನು ಹೇಳಿದ್ದಾರೆ, ಗಂಡಸರಿಗೂ ಒಂದು ಫ್ರೀ ಬಸ್ ಅನ್ನೋದು ಮಾಡ್ತೀವಿ ಅಂತ. ಅದು ಇಡೀ ಅಕ್ರಾಸ್ ಕರ್ನಾಟಕ ಫುಲ್ ಅದ್ರ ಬಗ್ಗೆ ಡಿಸ್ಕಷನ್ನು ನಡೀತಾ ಇದೆ. ಇದು ಇನ್ನೂ ಕೆಳಗಡೆ ಸ್ಕೀಮಲ್ಲಿ ಇದೆ. ಸೊ ಇದಿನ್ನೂ ಯೋಜನೆ ಸ್ಟಾರ್ಟ್ ಮಾಡಿಲ್ಲ, ಡಿಸ್ಕಷನ್ ಇದೆ, ಕೊಡಬೇಕಾ ಬೇಡವಾ ಗಂಡಸರಿಗೆ ಅನ್ನೋದು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ಶಕ್ತಿ ಯೋಜನೆ ಆಗಿದೆ, ಬರೀ ಹೆಂಗಸರಿಗೆ ಮಾತ್ರ ಕೊಟ್ಟಿದ್ದು. ಇವಾಗ ಗಂಡಸರಿಗೂ ಕೊಡಬೇಕು, ಏನು ಕಮ್ಮಿ ಇಲ್ಲ, ಎಕನಾಮಿ ಅನ್ನೋದು ಗೌರ್ಮೆಂಟಲ್ಲಿ ಕಮ್ಮಿ ಇಲ್ಲ, ದುಡ್ಡೇನು ಕೊರತೆ ಇಲ್ಲ, ಸೊ ಮಾಡಬಹುದು ಅಂತ ಒಂದು ಮಾತನ್ನು ಸುಮ್ಮನೆ ಹೇಳಿದ್ದಾರೆ. ಅದು ಮೀಡಿಯಾ ಅವರು ದೊಡ್ಡ ಇಶ್ಯೂನೇ ಮಾಡಿದ್ದಾರೆ, ಆಯಿತಾ. ಸೊ ಹಾಗಾಗಿ ಅವರು ಅದರಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಏನಂದರೆ ನಾನು ಡೈರೆಕ್ಟಾಗಿ ಏನು ಹೇಳಿಲ್ಲ ನಿಮಗೆ, ಬಟ್ ಇದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಿದೆ. ಈ ಡಿಸ್ಕಷನ್ ಅಪ್ರೂವ್ ಆದರೆ ಗಂಡಸರಿಗೂ ಇದು ಫ್ರೀಯಾಗಿ ಕೊಡ್ತೀವಿ, ಫ್ರೀ ಬಸ್ ಟ್ರಾವೆಲ್ ಅನ್ನೋದು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಸವರಾಜ ರಾಯರೆಡ್ಡಿ ಅವರು. ಓಕೆನಾ, ಆಗಿ ಕೊಟ್ಟಿರೋದು ಯಾವುದೇ ಥರ ಅಪ್ರೂವ್ ಆಗಿಲ್ಲ ಇನ್ನೂ. ಸೊ ಏನಾದರೂ ಇದು ಮುಂದೆ ನಮಗೆ ಎಕನಾಮಿ ಜಾಸ್ತಿ ಆದರೆ, ದುಡ್ಡಿದೆ, ಇನ್ನೂ ಜಾಸ್ತಿ ದುಡ್ಡಿದೆ, ಕೊಡಬಹುದು ಅಂತ ಅನ್ಸಿದ್ರೆ ಅಷ್ಟೇ ಕೊಡ್ತೀವಿ ಅಂತಲೂ ರಾಯರೆಡ್ಡಿ ಅವರು ಹೇಳಿದ್ದಾರೆ. ಮತ್ತು ಏನು ಹೇಳಿದ್ದಾರೆ ಅಂದರೆ, ಇನ್ನೊಂದು ಏನಂದರೆ, ಯಾವುದೇ ಕಾರಣಕ್ಕೂ ಈ 5 ಯೋಜನೆಗಳು ಏನಿತ್ತು ಆ 5 ಯೋಜನೆಗಳು ಯಾವುದೂ ಸ್ಟಾಪ್ ಮಾಡಲ್ಲ, ದುಡ್ಡು ಎಂಥದ್ದು ಕೊರತೆ ಇಲ್ಲ. ಸೊ ಯಾವುದೇ ಥರ ಆದ್ರೂ ನಿಮಗೆ ಎಷ್ಟೇ ಕಷ್ಟ ಆದ್ರೂ ಈ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತಲ್ಲ, ಆ 2,000 ರೂಪಾಯಿ ಹಾಗೆ ಬರ್ತಾನೆ ಹೋಗುತ್ತೆ. ಮತ್ತು ಈ ಶಕ್ತಿ ಯೋಜನೆ ಏನಿತ್ತು, ಹೆಂಗಸ್ರಿಗೆ ಮಾತ್ರ ಫ್ರೀ ಬಸ್ ಟ್ರಾವೆಲ್ ಅನ್ನೋದೇನಿತ್ತು ಅದು ಕೂಡ ನಡೀತಾ ಹೋಗುತ್ತೆ. ಅದರಲ್ಲೂ ಯಾವುದೇ ಥರ ನಿಲ್ಲಿಸೋ ಥರ ಕಾರ್ಯನೂ ಇಲ್ಲ. ಎಲ್ಲ ಗೌರ್ಮೆಂಟ್ ಅವರು ಫೆಸಿಲಿಟಿ ಹಿಂಗಿದೆ ಅದೇ ಥರ ಫುಲ್ 5 ಇಯರ್ಸು ಕೊಟ್ಕೊಂಡು ಹೋಗ್ತೀವಿ, ಏನು ಯೋಚನೆ ಮಾಡಬೇಕಾಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಏನಿದೆ ಇದೆಲ್ಲ ಸಕ್ಸಸ್ಫುಲ್ಲಾಗೆ ನಡ್ಕೊಂಡು ಹೋಗ್ತಿದೆ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿಲ್ಲ. ಅಯ್ಯೋ ಎಷ್ಟು ತಿಂಗಳು ಕೊಡ್ತಾರೋ, ಈ ಗೃಹಲಕ್ಷ್ಮಿ ಅದು ಎಷ್ಟು ತಿಂಗಳು ಕೊಡ್ತಾರೋ, ಇನ್ನು ಯಾವಾಗ ಸ್ಟಾಪ್ ಮಾಡ್ತಾರೋ ಅನ್ನೋ ಯೋಚನೆ ಬೇಕಾಗಿಲ್ಲ. ಇದು ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಯಾವಾಗ ತನಕ ಇರತ್ತೋ ಕಾಂಗ್ರೆಸ್ ಸರ್ಕಾರದವರು ದುಡ್ಡು ಕೊಟ್ಟೇ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಏನಿದೆ ಅಂತ ಅಂದರೆ, ನೆಕ್ಸ್ಟ್ ಬಂದಿರೋದು ಪ್ರಯಾರಿಟಿ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಮಾಡಬೇಕು ಅಂತ, ರೂರಲ್ ಏರಿಯಾ ಡೆವಲಪ್ಮೆಂಟ್ ಮಾತ್ರ ಮಾಡಬೇಕು, ಮತ್ತು ರೋಡ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದು ನೆಕ್ಸ್ಟ್ ಯೋಜನೆ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಇದ್ರ ಜೊತೆ ಇನ್ನೇನಂದರೆ, ಫ್ರೀ ಬಸ್ ಟ್ರಾವೆಲು ಯಾವುದೇ ಥರಕ್ಕೂ ನಿಲ್ಲಿಸಲ್ಲ, ಮತ್ತು ಗಂಡಸರಿಗೆ ಆದಷ್ಟು ಬೇಗ
ಕೊಡ್ತೀವಿ, ಯಾವಾಗ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಫ್ರೀ ಬಸ್ ಟ್ರಾವೆಲ್ ಅನ್ನೋದು ಗಂಡಸರಿಗೂ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಇದ್ರ ಜೊತೆಗೆ ಏನಂದರೆ ತುಂಬ ಜನ ಜಾಸ್ತಿ ಓಡಾಡ್ತಿರೋದ್ರಿಂದ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಮಾಡಿದ್ದಾರೆ. ಸೊ ಹಾಯಾಗಿ ಓಡಾಡಲಿ, ತುಂಬ ಒಂದೇ ಬಸ್ಸಲ್ಲಿ ತುಂಬ ರಶ್ ಆಗುತ್ತಲ್ಲ, ಸೊ ಆ ಥರ ಏನು ಬೇಡ, ಹಾಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಲ್ಲರೂ ಓಡಾಡಲಿ ಅಂತ ಇವಾಗ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಇಷ್ಟ ಆಗಿತ್ತು ಇವತ್ತು ನಮ್ಮ ವಿಡಿಯೋ. ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ತುಂಬ ಜನ ಕಷ್ಟಪಡ್ತಿದ್ರು. ಇವಾಗ ಎಷ್ಟೊಂದು ಕಡೆಗೆ ಬಸ್ಗಳೇ ಇರ್ತಿರಲಿಲ್ಲ, ಇವಾಗ ಬಸ್ಗಳು ಚೆನ್ನಾಗಿದೆ. ಆ್ಯಂಡ್ ಹೆಂಗಸರು ಹಾಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಯಾಗಿ ಓಡಾಡ್ಬೋದು. ಊರಿಂದ ಊರಿಗೆ ಆದರೂ ಅಷ್ಟೇ, ಇಲ್ಲ ವಿತಿನ್ ದ ಸಿಟಿ ಆದರೂ ಅಷ್ಟೇ ಹಾಯಾಗಿ ಓಡಾಡ್ಬೋದು ಅಂತ ಮಾಡಿದ್ದಾರೆ. ಇದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇಂಪ್ರೂವ್ ಮಾಡಬೇಕು ಅಂತ ಈ ಥರ ಮಾಡಿರೋದು. ಇಷ್ಟ ಆಗಿತ್ತು ಇವತ್ತು ನಮ್ಮ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋಲಿ ನೋಡೋಣ.